ರಾತ್ರಿ ಮಲಗುವ ಮೊದಲು ಬೆಳ್ಳುಳ್ಳಿ ಎಸಳುಗಳನ್ನು ಟಾಯ್ಲೆಟ್ಗೆ ಹೀಗೆ ಹಾಕಿ. ಬೆಳ್ಳುಳ್ಳಿಯ ಈ ಅದ್ಭುತ ಉಪಯೋಗ ಏನಾದರೂ ನೀವು ತಿಳಿದ್ರೆ ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಪ್ರತಿದಿನ ಅಡುಗೆಗೆ ಬೆಳ್ಳುಳ್ಳಿಯನ್ನು ಬಳಸ್ತೇವೆ. ಆದರೆ ಬೆಳ್ಳುಳ್ಳಿಯಿಂದ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅಂದರೆ ನಂಬ್ತೀರಾ? ನೀವು ಬಳಸಿ ನೋಡಿ, ಆಮೇಲೆ ನಂಬ್ತೀರಾ. ನಮ್ಮೆಲ್ಲರ ಮನೆಯ ಎಲ್ಲ ಕೋಣೆಗಳಿಗಿಂತಲೂ ಜಾಸ್ತಿ ಕೊಳಕಾಗುವುದು ಬಾತ್ರೂಮ್ ಹಾಗೂ ಟಾಯ್ಲೆಟ್ನಲ್ಲಿ. ಪ್ರತಿದಿನ ಇದನ್ನು ಕ್ಲೀನ್ ಮಾಡೋದಕ್ಕೆ ನಮಗೂ ಕೂಡ ಟೈಮ್ ಇರೋದಿಲ್ಲ. ಆದರೆ ರಾತ್ರಿ ಬರೀ ಇಷ್ಟು ಮಾಡಿದ್ರೆ ಸಾಕು, ಬೆಳಗ್ಗೆ ಟಾಯ್ಲೆಟ್ ಕ್ಲೀನ್ ಆಗುತ್ತೆ. ಬೆಳ್ಳುಳ್ಳಿ ನಿಜವಾಗಿಯೂ ಬಹಳ ಶಕ್ತಿ ಹೊಂದಿದೆ. ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎಂಬ ಅಂಶವಿದೆ. ಇದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ. ಕೆಲವರಿಗೆ ಟಾಯ್ಲೆಟ್ನಿಂದ ಇನ್ಫೆಕ್ಷನ್ ಬೇಗನೆ ಆಗುತ್ತೆ. ಅಂಥವರಿಗೆ ಈ ಟಿಪ್ಸ್ ತುಂಬಾ ಉಪಯೋಗಕಾರಿ. ಬೆಳ್ಳುಳ್ಳಿ ಟಾಯ್ಲೆಟ್ನಲ್ಲಿರುವ ಬ್ಯಾಕ್ಟೀರಿಯಾ, ಫಂಗಸ್ಗಳು ಏನಾದರೂ ಇದ್ದರೆ ಅದನ್ನು ಕೊಲ್ಲುತ್ತದೆ. ಇದು ಡಿಸ್ಇನ್ಫೆಕ್ಟೆಡ್ ಆಗಿ ಕೆಲಸ ಮಾಡುತ್ತದೆ. ಇದಕ್ಕೋಸ್ಕರ ನೀವು ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ. ಬರೀ ಇಷ್ಟು ಮಾಡಿದ್ರೆ ಸಾಕು. ರಾತ್ರಿ ಮಲಗುವ ಮೊದಲು ಎಲ್ಲರೂ ಟಾಯ್ಲೆಟ್ ಬಳಸಿದ ನಂತರ ಹೀಗೆ ಟಾಯ್ಲೆಟನ್ನು ಒದ್ದೆ ಮಾಡ್ಕೊಳ್ಳಿ. ನಂತರ 2ರಿಂದ 3 ಬೆಳ್ಳುಳ್ಳಿ ಎಸಳುಗಳನ್ನು ಈ ರೀತಿ ಸಿಪ್ಪೆ ತೆಗೆದು ಟಾಯ್ಲೆಟ್ನ ಕಮೋಡ್ ಒಳಗಡೆ ಹಾಕ್ಕೊಳ್ಳಿ. ಹಾಗೇನೆ ಬಿಟ್ಬಿಡಿ. ಬೆಳಗ್ಗೆ ಫ್ಲಶ್ ಮಾಡಿ. ಈ ರೀತಿ ಮಾಡೋದ್ರಿಂದ ಕೆಲವರ ಟಾಯ್ಲೆಟ್ ಎಷ್ಟೇ ಕ್ಲೀನ್ ಆಗಿಟ್ರೂ ಕೂಡ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಆ ಪ್ರಾಬ್ಲಮ್ ಇರೋದಿಲ್ಲ. ಬ್ಯಾಕ್ಟೀರಿಯಾಗಳ ಕಾಟ ಕೂಡ ಇರೋದಿಲ್ಲ. ಇದರಿಂದ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಕೂಡ ತುಂಬ ಕಡಿಮೆ ಆಗುತ್ತೆ. ಇಷ್ಟು ಮಾಡಿದ್ರೆ ಸಾಕು. ಇನ್ನು ಟಾಯ್ಲೆಟ್ ಕ್ಲೀನ್ ಕೂಡ ಆಗಬೇಕು ಅಂತಂದರೆ ಸ್ವಲ್ಪ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಂತರ ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸಿ. ಆಮೇಲೆ ಈ ನೀರನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಈ ನೀರನ್ನು ಹಾಗೂ ಬೆಳ್ಳುಳ್ಳಿಯನ್ನು ಈ ರೀತಿ ಟಾಯ್ಲೆಟ್ಗೆ ಹಾಗೂ ಕಂಬೋರ್ಡ್ಗೆ ಹಾಕ್ಕೊಳ್ಳಿ. ರಾತ್ರಿ ಮಾಡಬೇಕು. ಎಲ್ಲರೂ ಟಾಯ್ಲೆಟ್ನ ಬಳಸಿದ ಮೇಲೆ ಈ ಟಿಪ್ಸ್ನ ಫಾಲೋ ಮಾಡಿ. ಆಮೇಲೆ ಹೀಗೆ ಬಿಟ್ಬಿಡಿ. ಬೆಳಗ್ಗೆ ಎದ್ದ ಮೇಲೆ ನೀವೇನು ಮಾಡಬೇಕು, ಒಂದು ಬ್ರಷ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಉಜ್ಕೊಳ್ಳಿ. ಈ ರೀತಿ ಬ್ರಷ್ನಿಂದ ಉಜ್ಜಿದ್ರೆ ಸಾಕು, ಟಾಯ್ಲೆಟ್ ಕ್ಲೀನ್ ಆಗುತ್ತೆ. ಟಾಯ್ಲೆಟಲ್ಲಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಟಾಯ್ಲೆಟ್ ಪಳಪಳ ಅಂತ ಹೊಳೆಯುತ್ತೆ. ಹಾಗೆಯೇ ಇನ್ಫೆಕ್ಷನ್ಸ್ ಕೂಡ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಯಾರ ಟಾಯ್ಲೆಟಲ್ಲಿ ಬ್ಯಾಡ್ ಸ್ಮೆಲ್ ತುಂಬಾ ಜಾಸ್ತಿ ಇರುತ್ತೆ, ಹಾಗೆಯೇ ಪದೇ ಪದೇ ಟಾಯ್ಲೆಟ್ ಬಳಸಿದ್ರೆ ಯಾರಿಗೆ ಇನ್ಫೆಕ್ಷನ್ಸ್ ಆಗುತ್ತೆ ನೋಡಿ, ಅಂಥವ್ರು ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ. ನಿಮಗೆ ಒಳ್ಳೆಯ ರಿಸಲ್ಟ್ ಇದು ಕೊಡುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.